ಕರ್ನಾಟಕದಲ್ಲಿ ಒಂದು ಚಿಕ್ಕ ಹಳ್ಳಿ, ಅದೇ ಸೋಮಪುರ. ಆ ಹಳ್ಳಿಯಲ್ಲಿ ರೈತರು, ಕಾರ್ಮಿಕರು ಮತ್ತು ವ್ಯಾಪಾರಿಗಳು ಒಟ್ಟಾಗಿ ಬದುಕುತ್ತಿದ್ದರು. ಆ ಹಳ್ಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ತುಂಬಾ ಪ್ರಸಿದ್ಧರಾಗಿದ್ದರು. ಒಬ್ಬನು ಶ್ರೀಮಂತ ವ್ಯಾಪಾರಿ ರಾಘವ್ ಮತ್ತು ಇನ್ನೊಬ್ಬ ಬಡ ಕಾರ್ಮಿಕ ಶಿವು. ರಾಘವನಿಗೆ ದೊಡ್ಡ ಮನೆ, ಬಹಳ ಜಮೀನು ಮತ್ತು ಅಂಗಡಿಗಳು ಇದ್ದವು. ಅವನ ಹೆಂಡತಿ ಸವಿತಾ ಮತ್ತು ಮಗ ಅರ್ಜುನ್ ಜೊತೆ ಅವನು ಐಶ್ವರ್ಯದಿಂದ ಬದುಕುತ್ತಿದ್ದ. ಶಿವು ಬಡವನಾಗಿದ್ದ. ಆತನು ತನ್ನ ಹೆಂಡತಿ ಲಕ್ಷ್ಮಿ, ಮಗಳು ಮೀನಾ ಮತ್ತು ಚಿಕ್ಕ ಮಗ ರಾಜು ಜೊತೆ ಚಿಕ್ಕ ಮನೆಯಲ್ಲಿ ವಾಸವಾಗಿದ್ದ. ಏನ್ರಿ, ಇವತ್ತು ಹೊಲದಲ್ಲಿ ಕೆಲಸ ಜಾಸ್ತಿ ಇದೆಯಾ? ಹೌದು ಲಕ್ಷ್ಮ, ಯಾಕೆ? ಯಾಕೆಲ್ಲರಿ, ಬಿಸಿಲು ತುಂಬಾ ಇದೆ, ಅದಕ್ಕೆ ಕೇಳಿದೆ. ಆದರೆ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಸಾಗುತ್ತೆ. ಊಟ ಸಿಗೋದು ಅದು ನಿನಗೆ ಗೊತ್ತಲ್ಲ. ಹೌದ್ರಿ, ಗೊತ್ತು. ಅದಕ್ಕೆ ನಾನು ಕೆಲಸಕ್ಕೆ ಹೋಗುತ್ತೇನೆ. ನಿಮ್ಗೆ ಸ್ವಲ್ಪ ಸಹಾಯವಾಗುತ್ತೆ. ಬೇಡ ಲಕ್ಷ್ಮಿ, ನೀನು ಮನೆ ಕೆಲಸ ಮಾಡು ಸಾಕು. ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ, ಮತ್ತೆ ಯಾಕೆ? ಹಾಗಲ್ಲ ರೀ. ನೋಡು ಲಕ್ಷ್ಮಿ, ನಿಮ್ಮ ಅಪ್ಪ ಅಮ್ಮಮ್ಮ ನಿನ್ನನ್ನು ನನಗೆ ಕೊಟ್ಟಿದ್ದು ನನ್ನ ಪುಣ್ಯ ಅಂಥದ್ರಲ್ಲಿ. ನಿನ್ನನ್ನು ಕೆಲಸಕ್ಕೆ ಕಳಿಸಿದ್ರೆ ದರೆ ದೇವರು ಮೆಚ್ಚಲ್ಲ. ಅಯ್ಯೋ ಅಪ್ಪ ಅಮ್ಮ, ನೀವಿಬ್ರು ಹೋಗ್ಬೇಡಿ. ನಾನು ದೊಡ್ಡವಳಾಗಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇನೆ. ಓದಿ ದೊಡ್ಡ ಶಿಕ್ಷಕಿ ಆಗ್ತೇನೆ. ಅದೇ ಕಂದ, ನನ್ನ ಆಸೆ. ನೀನು ಓದಿ ಒಬ್ಬ ದೊಡ್ಡ ಶಿಕ್ಷಕಿಯಾಗಿ ಬಡ ಮಕ್ಕಳಿಗೆ ಪಾಠ ಹೇಳಬೇಕು, ಅಷ್ಟೇ ನನ್ನ ಆಸೆ. ಸರಿ ಅಪ್ಪ, ನಾನು ಓದಿ ಎಲ್ಲರಿಗೂ, ಎಲ್ಲ ಬಡ ಮಕ್ಕಳಿಗೂ ಓದಲು ಸಹಾಯ ಮಾಡ್ತೇನೆ. ಅಪ್ಪ, ನಾನು ಪೊಲೀಸ್ ಆಗ್ತೀನಿ ಅಪ್ಪ. ಸರಿಪಾ, ನೀನು ಪೊಲೀಸ್ ಆಗಿ ಎಲ್ಲರಿಗೂ ನ್ಯಾಯ ಕೊಡಿಸು. ಅದೇ ಸಮಯದಲ್ಲಿ ರಾಘವ್ ತನ್ನ ದೊಡ್ಡ ಮನೆಯ ಮುಂಭಾಗದಲ್ಲಿ ಕುಳಿತಿದ್ದ ಅವಳ ಸ್ನೇಹಿತ ಮಂಜು ಹಾಗೂ ಗ್ರಾಮದ ಮುಖ್ಯಸ್ಥ ಹನುಮಂತಪ್ಪ ಅವನ ಜೊತೆ ಮಾತನಾಡಲು ಬಂದರು. ರಘು, ಹಳ್ಳಿಯಲ್ಲಿ ಕೆಲವರು ಕಷ್ಟದಲ್ಲಿದ್ದಾರೆ. ಇನ್ನು ಸಹಾಯ ಮಾಡಿದರೆ ಒಳ್ಳೆಯದು. ನಾನು ದುಡಿದು ಹಣಗಳಿಸಿದ್ದು ಎಲ್ಲರಿಗೂ ಹಂಚಲು ಅಲ್ಲ, ಎಲ್ಲರಿಗೂ ಸಹಾಯ ಮಾಡ್ತಾ ಹೋದ್ರೆ ನನ್ನ ಹಣ ಏನು ಉಳಿಯಲ್ಲ. ಹಣಕ್ಕಿಂತ ಒಳ್ಳೆ ಹೃದಯ ದೊಡ್ಡದು ರಾಘವ್. ನನಗೆ ಎಲ್ಲ ಗೊತ್ತು. ಯಾರಿಗೆ ಸಹಾಯ ಮಾಡಬೇಕು ಮಾಡಬಾರ್ದು ನೀವು ಹೇಳುವ ಅವಶ್ಯಕತೆ ಇಲ್ಲ. ನೋಡು ರಾಗ, ನಾವು ಹೇಳಿದ್ದು ಸ್ವಲ್ಪ ಸಹಾಯ ಮಾಡಿದರೆ ಎಲ್ಲರೂ ಖುಷಿ ಪಡ್ತಾರೆ. ಊರಿನ ಶ್ರೀಮಂತನಾಗಿ ನೀನು ಸ್ವಲ್ಪ ಸಹಾಯ ಮಾಡು ಅಂತ ಹೇಳಿದ್ದು ನಾವು ಅಷ್ಟೇ, ಮತ್ತೇನಿಲ್ಲ. ಒಂದು ಸಂಜೆ ಶಿವು ಹೊಲದಿಂದ ಮನೆಗೆ ಬರುತ್ತಿದ್ದ ದಾರಿಯಲ್ಲಿ ಒಂದು ಹಣದ ಮತ್ತು ಎಲ್ಲ ಕಾಗದಗಳು ಇದ್ದವು. ಶಿವು ಅದರ ತೆಗೆದುಕೊಂಡು ನೋಡಿದರೆ ಯಾರದು ಅಂತ ಗೊತ್ತಾಗಲಿಲ್ಲ. ಮನೆಗೆ ಹೋಗಿ ಮಾರನೇ ದಿನ ಶಿವು ಹನುಮಂತಪ್ಪನ ಮನೆಗೆ ಹೋದನು. ಅಯ್ಯ, ಇದು ನನಗೆ ನಿನ್ನೆ ದಾರಿಯಲ್ಲಿ ಸಿಕ್ಕಿದ್ದು. ಶಿವು, ನೀನು ತುಂಬಾ ಒಳ್ಳೆಯವನು. ನೀನು ಇದರಲ್ಲಿರುವ ಹಣ ಇಟ್ಟುಕೊಳ್ಳಬೇಕಿತ್ತು, ಆದರೆ ನೀನು ಹಾಗೆ ಮಾಡಲಿಲ್ಲ. ಬೇರೆಯವರ ಹಣ ಹಾಗೆ ಉಪಯೋಗಿಸಬಾರದು, ದೇವರು ಮೆಚ್ಚಲ್ಲ. ನೀನು ತುಂಬಾ ಪ್ರಾಮಾಣಿಕನು ಶಿವು. ಅದಕ್ಕೆ ನೀನೆಂದರೆ ನಮಗೆಲ್ಲ ತುಂಬಾ ಪ್ರೀತಿ. ಅಷ್ಟರಲ್ಲಿ ರಾಘವ ಓಡುತ್ತಾ ಬಂದ. ಅಯ್ಯ, ನನ್ನ ಹಣದ ಬ್ಯಾಗ್ ಕಳೆದು ಹೋಗಿದೆ, ಇಲ್ಲಿದೆ ಎಂದು ಗೊತ್ತಾಯಿತು, ಅದಕ್ಕೆ ಬಂದೆ. ಹೌದಪ್ಪ, ಆದರೆ ಅದು ನಿನ್ನದೇ ಎಂದು ಹೇಗೆ ಕಂಡುಹಿಡಿಯುವುದು? ಇಲ್ಲ ಅಯ್ಯ, ಅದು ನನ್ನದೇ. ನಿನ್ನೆ ಕೆಲ್ಸದ ಮೇಲೆ ಪೀಟಿಗೆ ಹೋಗಿದ್ದೆ, ಅಲ್ಲಿಂದ ಬರುವಾಗ ಕಳೆದುಕೊಂಡೆ. ಸರಿ, ಹಾಗಿದ್ರೆ ಬ್ಯಾಗಲ್ಲಿ ಏನಿತ್ತು? ಹಣ ಮತ್ತು ಕಾಗದಗಳು ಇದ್ದವು. ಇದೇನಾ ನೋಡು. ಹೌದು, ಇದೇ ನನ್ನದು. ನಿಮಗೆ ತುಂಬಾ ಧನ್ಯವಾದಗಳು. ನೀನು ಧನ್ಯವಾದ ಹೇಳಬೇಕಾದ್ದು ನನಗಲ್ಲ, ನಿನ್ನ ಎದುರು ಮನೆಯ ಶಿವು. ಅವನೇ ಇದನ್ನು ತಂದುಕೊಟ್ಟಿದ್ದು. ಓ, ಅವನಾ? ಸರಿ, ನಾನ್ ಬರ್ತೇನೆ. ಅವನಿಗೆ ಧನ್ಯವಾದಗಳು ಹೇಳುವಷ್ಟು ಕರ್ಮ ನನಗೆ ಇನ್ನೂ ಬಂದಿಲ್ಲ. ಒಟ್ಟಲ್ಲಿ ನನ್ನ ಬ್ಯಾಂಕ್ ಸಿಕ್ಕಿತು. ಶಿವು ಇದನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನೆ ನಿಂತ. ಊರಿನ ಜನ ಎಲ್ಲ ಪಾಪ ಶಿವು ಎಂದು ಮಾತನಾಡುತ್ತಿದ್ದರು. ಆದರೆ ರಾಘವ ಮಾತ್ರ ಬ್ಯಾಗ ಕೊಟ್ಟಿದ್ದಾನೆ ಎನ್ನುವ ಕೃತಜ್ಞತೆ ಇಲ್ಲದೆ ಮನೆಗೆ ಹೋದ. ಹೀಗೆ ಒಂದು ದಿನ ಊರಲ್ಲಿ ಒಂದು ದೊಡ್ಡ ಜಾತ್ರೆ ನಡೆದಿತ್ತು. ಎಲ್ಲರೂ ಅಲ್ಲಿಗೆ ಹೋಗಿದ್ದರು. ಸುತ್ತ ನೋಡಿದರೂ ಹಳ್ಳಿಯಲ್ಲಿ ಒಬ್ಬರು ಕಾಣಿಸುತ್ತಿರಲಿಲ್ಲ. ಶಿವು ಮಾತ್ರ ಸ್ವಲ್ಪ ಕೆಲಸದ ಒತ್ತಡದಿಂದ ಹೋಗುವುದು ಸ್ವಲ್ಪ ತಡವಾಯಿತು. ಅದೇ ಸಮಯದಲ್ಲಿ ರಾಘು ಮನೆಯಲ್ಲಿ ತುಂಬಾ ಅಸ್ವಸ್ಥದಿಂದ ಮಲಗಿದ್ದನ್ನು ಶಿವು ಗಮನಿಸಿದ ರಾಘವ್ ಅಮ್ಮ ಎಂದು ಕಿರುಚಿದನು. ಇದು ಶಿವು ಕಿವಿಗೆ ಬಿತ್ತು. ರಾಘವ ಮನೆಯವರು ಕೂಡ ಜಾತ್ರೆಗೆ ಹೋಗಿದ್ದಾರೆ. ಕಾರಣ ಶಿವು ಒಳಗೆ ಒಬ್ಬನೇ ಇದ್ದಾನೆ ಅನ್ಸತ್ತೆ. ಶಿವು ಒಳಗೆ ಹೋದ. ಅಯ್ಯೋ ಅಣ್ಣ, ಏನಾಯ್ತು ನಿನಗೆ?
ಯಾಕೆ ಇಷ್ಟು ಸುಸ್ತಾಗಿ ಮಲಗಿದ್ದೀರಾ? ಶಿವು, ನನಗೆ ತುಂಬಾ ಹುಷಾರಿಲ್ಲ. ಜ್ವರ ನೆತ್ತಿಗೇರಿದೆ. ಅಯ್ಯೋ, ನಡೀರಿ, ಬೇಗ ಆಸ್ಪತ್ರೆಗೆ ಹೋಗೋಣ. ನನಗೆ ನಡೆಯಲು ಆಗುವುದಿಲ್ಲ. ಸರಿ ತಡಿ, ನಾನು ಏನಾದ್ರೂ ಮಾಡ್ತೇನೆ. ಅಯ್ಯೋ ದೇವರೇ, ಏನು ಮಾಡ್ಲಿ ಈಗ? ಊರಲ್ಲಿ ಯಾರೂ ಸಹ ಇಲ್ಲ. ಹೀಗೆ ಸುತ್ತಮುತ್ತ ನೋಡುತ್ತಾ ಅವನ ಕಣ್ಣಿಗೆ ಒಂದು ದುಡುವ ಬಂಡಿ ಕಂಡಿತು. ಅದನ್ನು ತಂದು ಅದರಲ್ಲಿ ರಾಘವನ ಮಲಗಿಸಿ ಆಸ್ಪತ್ರೆಗೆ ಕರೆದುಕೊಂಡು ಇದನ್ನೆಲ್ಲಾ ನೋಡುತ್ತಿದ್ದ ರಾಘವ್ ಮನಸ್ಸಿನಲ್ಲಿ ತುಂಬಾ ಸಂಕಟವಾಗುತ್ತಿತ್ತು. ಔಷಧಿ ತರಲು ಶಿವನ ಹತ್ತಿರ ಹಣವಿರಲಿಲ್ಲ. ಹಣ ಕೇಳಲು ಊರಲ್ಲಿ ಪರಿಚಯದವರು ಯಾರೂ ಇರಲಿಲ್ಲ. ಕಾರಣ ಅವನು ತನ್ನ ಚಿಕ್ಕ ಮನೆಯ ಪತ್ರ ಅಡವಿಟ್ಟು ಔಷಧಿ ತಂದು ಕೊಟ್ಟನು. ಇದನ್ನೆಲ್ಲ ಗಮನಿಸಿದ ರಾಘವನ ಮನಸ್ಸು ಬದಲಾಯಿತು. ಒಂದು ದಿನ ರಾಘವ ಶಿವನ ಮನೆಗೆ ಹೋದ. ಶಿವು, ನಾನು ನಿನ್ನಿಂದ ಒಂದು ಪಾಠ ಕಲಿತೆ. ಯಾವ ಪಾಠ ಅಣ್ಣ? ನಿಜವಾದ ಶ್ರೀಮಂತಿಕೆ ಹಣದಲ್ಲಿಲ್ಲ, ಒಳ್ಳೆಯ ಹೃದಯದಲ್ಲಿದೆ. ಏನಾಯ್ತು ನಿಮಗೆ? ಈ ಥರ ಮಾತನಾಡ್ತಿದ್ದೀರಿ? ಮೊನ್ನೆ ನೀನು ನನಗೆ ಸಹಾಯ ಮಾಡಿರ್ಲಿಲ್ಲ ಅಂದರೆ ನಾನು ಇವತ್ತು ಏನಾಗುತ್ತಿದ್ದೆ? ಏನು? ನೀನು ನಿನ್ನ ಮನೆ ಪತ್ರ ಅಡವಿಟ್ಟು ನನಗೆ ಔಷಧಿ ತಂದೆ. ನೀನು ಎಷ್ಟು ಒಳ್ಳೆಯವನು. ಅದರಲ್ಲಿ ಏನಿದೆ? ನನ್ನ ಕೈಲಾದ ಸಹಾಯ ಮಾಡಿದೆ ಅಷ್ಟೇ. ಶಿವ, ನಾನು ಹೇಳಿದಂಗೆ ಕೇಳ್ತೀಯಾ ಅಂತ ನನಗೆ ಮಾತ್ಕೊಡು. ಸರಿ ಹೇಳಿ ಅಣ್ಣ. ನಿನ್ನ ಇಬ್ಬರೂ ಮಕ್ಕಳ ಓದಿಗೆ ನಾನು ಸಹಾಯ ಮಾಡ್ತೇನೆ. ಎಲ್ಲ ಖರ್ಚು ನಾನೇ ನೋಡ್ಕೊಡ್ತೇನೆ. ತುಂಬಾ ಧನ್ಯವಾದ ಅಣ್ಣಯ್ಯ. ಕೆಲವು ವರ್ಷಗಳ ನಂತರ ಮೀನಾ ದೊಡ್ಡ ಶಿಕ್ಷಕಿ ಹಾಗೂ ಮಗ ಪೊಲೀಸ್ ಆದರೂ ಇದನ್ನು ನೋಡಿ ತಂದೆ ಶಿವುಗೆ ತುಂಬಾ ಸಂತೋಷವಾಯಿತು. ಕೊನೆಗೂ ಅವನ ಕನಸು ನನಸಾಯ್ತು ಎಂದು ಅವನು ತುಂಬಾ ಸಂತೋಷಪಟ್ಟ. ದ ಮಾರಲ್ ಆಫ್ ದ ಸ್ಟೋರಿ: ಪ್ರಾಮಾಣಿಕತೆ, ಧೈರ್ಯ ಮತ್ತು ಒಳ್ಳೆಯ ಮನಸ್ಸು ಯಾವಾಗಲೂ ಮಾನವನನ್ನು ನಿಜವಾದ ಶ್ರೀಮಂತನನ್ನಾಗಿ ಮಾಡುತ್ತದೆ.